ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಚೆಕ್ಔಟ್ ಇತ್ತು, ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಸೀದಾ ಕೊಯಮತ್ತೂರು ಡ್ರಾಪ್ ಇತ್ತು. ಬೆಳಗ್ಗೆ ಗಾಡಿ ಕ್ಲೀನ್ ಮಾಡ್ಕೊಂಡು ಸೀದಾ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೊರಟಾಗರು. ಹೋಗ್ತಾ ಒಂದವೇ ಕುನ್ನೂರ ಹತ್ರ ವ್ಯೂ ಚೆನ್ನಾಗಿತ್ತು ಅಂತ ವ್ಯೂ ಮಾಡ್ಕೊಂಡು ಸೀದಾ ಘಾಟ್ ಹತ್ರ ಬಂದವರು. ಘಾಟ್ ಹತ್ರ ಒಳ್ಳೆ ವ್ಯೂ ಇತ್ತು. ವೀಡಿಯೋ ಮಾಡ್ಕೊಂಡು ಸೀದಾ ಏರ್ಪಿನ್ ಹತ್ರ ಬಂದವರು. ಸ್ವಲ್ಪ ಜಾಮ್ ಇತ್ತು ಇವತ್ತು ಏರ್ಪಿನ್ ಹತ್ರ. ಸೀದಾ ಏರ್ಪಿನ್ ಮುಗಿಸ್ಕೊಂಡು ಸೀದಾ ಮೆಟ್ಟುಪಾಳ್ಯಂಗೆ ಎಂಟ್ರಿ ಆದಾಗರು. ಮೆಟ್ಟುಪಾಳ್ಯಮಿಂದ ಸೀದಾ ಈಶಾ ಟೆಂಪಲ್ಗೆ ಹೋಗ್ಬೇಕಾಯ್ತು. ಕಸ್ಟಮರ್ನ ಸೀದಾ ಮೆಟ್ಟುಪಾಳ್ಯಮಿಂದ ಈಶಾ ಕಡೆ ಕರ್ಕೊಂಡು ಹೊರಟಾಗರು. ಸಂಡೇ ಅದರಿಂದ ಫುಲ್ಲು ಜಾಮ್ ಇತ್ತು. ಈ ಕಸ್ಟಮರ್ನ ಸೀದಾ ಈಶಾ ಹತ್ರ ತಂದು ಬಿಟ್ಟಾಗರು. ಅಲ್ಲಿಂದ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದಾಗರು. ಫುಲ್ಲು ಪಾರ್ಕಿಂಗು ಜಾಮ್ ಇವತ್ತು. ಕಸ್ಟಮರ್ನ ಸೀದಾ ಈಶಾ ಫೌಂಡೇಶನ್ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಪಾರ್ಕಿಂಗ್ ಹತ್ರ ಬಂದಾಗರು. ಪಾರ್ಕಿಂಗು ಫುಲ್ ಆಗಿತ್ತು. ಪಾರ್ಕಿಂಗ್ ಹತ್ರ ಪಾರ್ಕ್ ಮಾಡಿ ಸೀದಾ ಸ್ಟ್ಯಾಚು ಹತ್ರ ಹೋದಾಗರು. ಸ್ಟ್ಯಾಚು ಹತ್ರ ವಿಡಿಯೋ ಮಾಡ್ಕೊಂಡು ಫೋಟೋ ತಗೊಂಡು ಅಲ್ಲಿಂದ ಸೀದಾ ಪಾರ್ಕಿಂಗ್ ಹತ್ರ ಬಂದಾಗರು. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಸೀದಾ ಕೊಯಮತ್ತೂರು ಹತ್ರ ಹೊರಟಾಗರು. ಕಸ್ಟಮರು ಕೊಯಮತ್ತೂರು ಶಾಪಿಂಗ್ ಮಾಡ್ಬೇಕಂದ್ರು. ಬಜಾರ್ ರೋಡಲ್ಲಿ ನಿಲ್ಲಿಸಿದೆ. ಕಸ್ಟಮರ್ನ ಸೀದಾ ಬಜಾರ್ ರೋಡಿಂದ ಪಿಕಪ್ ಮಾಡ್ಕೊಂಡು ಸೀದಾ ಏರ್ಪೋರ್ಟ್ ಕಡೆ ಹೊರಟಾಗರು. ಹೋಗ್ತಾ ಅಂದವೆ ಹೊಸ ಫ್ಲೈಓವರ್ ಓಪನ್ ಆಗಿತ್ತವರು. ಮೊದಲು ಕೆಳಗಡೆ ಹೋಗ್ತಿದ್ದೋ ಫುಲ್ ಜಾಮ್ ಆಗ್ತಿತ್ತು ಏರ್ಪೋರ್ಟ್ ರೋಡು. ಫ್ಲೈಓವರ್ ಹೊಸದಾಗಿ ಓಪನ್ ಆಗಿದೆ ಲಾಸ್ಟ್ ಮಂತು. ಫ್ಲೈಓವರ್ ಮಾತ್ರ ಸಕ್ಕದಾಗಿದೆ ಗುರು. ಡೈರೆಕ್ಟ್ ಅಲ್ಲಿಂದ ಹತ್ತಿರ ಬಜಾರ್ ರೋಡಿಂದ ಸೀದಾ ಏರ್ಪೋರ್ಟ್ ಕೆಳಗಡೆ ಬಂದು ಇಳಿಬೋದು ಆರಾಮಾಗಿ. ಅಲ್ಲಿಂದ ಸೀದಾ ಏರ್ಪೋರ್ಟ್ ಕಡೆಗೆ ಬೈಪಾಸ್ ಎತ್ಕೊಂಡು ಸೀದಾ ಕಸ್ಟಮರ್ನ ಏರ್ಪೋರ್ಟ್ ಒಳಗೆ ಎಂಟ್ರಿಯಾಗಿ ಡ್ರಾಪ್ ಮಾಡಿ ಸೀದಾ ನಾಳಿದ್ದು ಪಿಕಪ್ ಇತ್ತು ಗುರು. ಮತ್ತೆ ಇಲ್ಲೇ ಪಾರ್ಕಿಂಗ್ ಹತ್ರ ಹೊರಟಾಗರು. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.